ಚಾಕ್ಲೇಟಿನಿಂದ ಏರ್ ಟಿಕೆಟ್ ಬುಕ್ ಮಾಡೋವರೆಗೂ ಪ್ರತಿದಿನ ನಾವು ಯೂಸ್ ಮಾಡೋ UPI ಟ್ರಾನ್ಸಾಕ್ಷನ್ಸ್ಗೆ ಚಾರ್ಜಸ್ ಆಗತ್ತಾ? ರಿಯಲಿ? ಖಂಡಿತವಾಗ್ಲು ನಿಮ್ಮ ಪ್ರತಿ ಟ್ರಾನ್ಸಾಕ್ಷನ್ಸ್ಗೂ ಚಾರ್ಜಸ್ ಆಗುತ್ತೆ, ಆದ್ರೆ ನೀವು ಅದನ್ನ ಪೇ ಮಾಡಲ್ಲ. ಐ ಕ್ಯಾನ್ಟ್ ಬಿಲೀವ್ ದಿಸ್. ಫಾರ್ ಎಕ್ಸಾಂಪಲ್, ನೀವೊಂದು ಶಾಪಿಂಗ್ ಪ್ಲಾಟ್ಫಾರ್ಮ್ ಇಂದ 1000 ರೂಪೀಸ್ ಪ್ರಾಡಕ್ಟ್ ನ ಆರ್ಡರ್ ಮಾಡಿದೀರಾ ಅಂತಂದ್ರೆ UPI ಇಂದ ಪೇ ಮಾಡಿದ್ರೆ 2.5 ರೂಪೀಸ್ ಚಾರ್ಜ್ ಆಗುತ್ತೆ. ನಿಮ್ಮ ಬ್ಯಾಂಕ್ ಮತ್ತು ಆ ಶಾಪಿಂಗ್ ಪ್ಲಾಟ್ಫಾರ್ಮ್ ಮಧ್ಯೆ NPCI ನ್ಯಾಷನಲ್ ಪೇಮೆಂಟ್ ಕೋಆಪರೇಷನ್ ಆಫ್ ಇಂಡಿಯಾ ಅನ್ನೋ ಒಂದು ಸಂಸ್ಥೆ ಕೆಲಸ ಮಾಡ್ತಿರುತ್ತೆ. ಈಗ ನಿಮ್ಮ ಬ್ಯಾಂಕ್ ಇಂದ ಆಗುವಂತಹ ಪೇಮೆಂಟ್ ಅನ್ನ ಆ ಶಾಪಿಂಗ್ ಪ್ಲಾಟ್ಫಾರ್ಮ್ ಗೆ ಸುರಕ್ಷಿತವಾಗಿ ಕಳಿಸುವಂತ ಬ್ರಿಡ್ಜ್ ಕೆಲಸವನ್ನ ಈ ಒಂದು ಸಂಸ್ಥೆ ಕರೆಕ್ಟ್ ಆಗಿ ಮಾಡುತ್ತೆ. ಸೊ ಈ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ನ ಸರಿಯಾಗಿ ಮೇಂಟೈನ್ ಮಾಡೋದಕ್ಕೆ 2.5 ರೂಪೀಸ್ ಕಟ್ ಆಗುತ್ತೆ. ಸೊ ಈ ರೀತಿ ಏನಾದ್ರೂ ಒಂದು ದಿನಕ್ಕೆ 1 ಕೋಟಿ ಟ್ರಾನ್ಸಾಕ್ಷನ್ಸ್ ಆದ್ರೆ ದ ಟೋಟಲ್ ಅಮೌಂಟ್ 2.5 crore. ಆದ್ರೆ ಈ ಚಾರ್ಜ್ ಅನ್ನ ನೀವು ಪೇ ಮಾಡಲ್ಲ. ಡಿಜಿಟಲ್ ಇಂಡಿಯಾನ ಸಪೋರ್ಟ್ ಮಾಡೋದಕ್ಕೆ UPI ಯೂಸೇಜ್ ಅನ್ನ ಜಾಸ್ತಿ ಮಾಡೋದಕ್ಕೆ ಸರ್ಕಾರ ಪ್ರತಿ ವರ್ಷ ತನ್ನ ಬಜೆಟ್ ಅಲ್ಲಿ ಸಬ್ಸಿಡಿ ಲೆಕ್ಕದಲ್ಲಿ ನಿಮ್ಮ UPI ಚಾರ್ಜ್ ಅನ್ನ ಪೇ ಮಾಡುತ್ತೆ.